ಗುಲಾಬಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಹೆಸರು ಕಾಳಿನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ದು ನೀಟಾಗಿ ಒಂದು 6 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಹೆಸರು ಕಾಳು. ಇದಕ್ಕೇ ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅದು ಮೆಜರ್ಮೆಂಟ್ ತೋರಿಸ್ತೀನಿ. ಹೆಸರು ಕಾಳು ಮತ್ತು ಅಕ್ಕಿ ಹಾಕ್ಕೊಂಡು ಮಾಡುವಂಥ ದೋಸೆ ಇದು ತುಂಬಾ ಟೇಸ್ಟಿ ಹೆಲ್ತಿಯಾಗಿರುತ್ತೆ. ನೋಡಿ, ಈ ಥರ ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸು ಹೆಸರು ಕಾಳು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಸಣ್ಣ ಗ್ಲಾಸಲ್ಲಿ ಒಂದು 3/4 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಫುಲ್ ಹಾಕ್ಕೊಂಡಿಲ್ಲ, 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿಲ್ಲ, 3/4 ಗ್ಲಾಸು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು: ಹೆಸರು ಕಾಳು 1 ಗ್ಲಾಸು, ಅರ್ಧ ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಇದು ಖಾರದ 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇದನ್ನೀಗ ಒಂದೇ ಸಮನೆ ಎಲ್ಲದನ್ನು ಒಟ್ಟಿಗೆ ರುಬ್ಕೊಂಡು ಬಿಡ್ತೀನಿ. ಈಗ ಹೆಸರು ಕಾಳು ಅಕ್ಕಿ ಮತ್ತು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಜೀರಿಗೆ, ಕರಿಬೇವು ಸೊಪ್ಪು, ತೆಂಗಿನಕಾಯಿ ತುರಿ. ನೀವು ಬೇಕಾದರೆ ಇದಕ್ಕೆ ಟೊಮೆಟೊನೂ ಹಾಕ್ಕೊಳ್ಬೋದು, ನಿಮ್ಮ ಆಪ್ಷನಲ್. ಅದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿಯೇ ಇರುತ್ತೆ. ಮತ್ತು ಈಗಲೇ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಈಗ ಬ್ಯಾಟರ್ ರೆಡಿಯಾಗಿದೆ ನೋಡಿ. ಇದನ್ನು ಎಷ್ಟು ನೀರು ಬೇಕು, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ದೋಸೆ ಮಾಡೋಕ್ಕಾಗಲ್ಲ. ಈಗ ಇಷ್ಟಿದೆಲ್ಲ, ಇದು ಸ್ವಲ್ಪ ದಪ್ಪ ಆಯಿತು. ಇನ್ನೊಂದು ಸ್ವಲ್ಪ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ. ಇದಕ್ಕೀಗ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಲ್ಲ, ನೋಡಿ, ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಜಾಸ್ತಿ ಹಾಕಿದರೆ ದೋಸೆ ನೀಟಾಗಿ ಬರಲ್ಲ. ದೋಸೆ ನೀಟಾಗಿ ಬರಬೇಕು ಅಂದರೆ ಹಿಟ್ಟು ನೀಟಾಗಿರಬೇಕು. ನೋಡಿ, ಇಷ್ಟೇ ಸಾಕು. ಇಲ್ಲಿ ಸ್ವಲ್ಪ ದಪ್ಪ ಮೊಸರು ಥರ, ಒಂದು ವೇಳೆ ನಿಮಗೆ ದೋಸೆ ಹಾಕೋತಿಗೆ ಗೊತ್ತಾಗತ್ತೆ, ಇದು ಹಿಟ್ಟಿನ ದಪ್ಪ ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಇದೀಗ ಇನ್ನೂ ಸ್ವಲ್ಪ ದಪ್ಪ ಇದೆ, ಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ನೋಡಿ, ಬ್ಯಾಟರ್ ರೆಡಿಯಾಗಿದೆ, ಹೆಸರು ಕಾಳು ದೋಸೆಗೆ ರೆಡಿಯಾಗಿದೆ. ಅದಕ್ಕೊಂದು ಚಟ್ನಿ ಮಾಡ್ಕೊಳ್ತೀನಿ. ಆ ಚಟ್ನಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು: ಇದು ಮಾವಿನಕಾಯಿ ಶುಂಠಿ, ಇದು ಹಸಿಮೆಣಸಿನ್ಕಾಯಿ ಒಂದು 4 ಇದೆ, ಸ್ವಲ್ಪ ಇದು ಒಗ್ಗರಣೆಗೆ ಕರಿಬೇವು ಸೊಪ್ಪು, ಒಂದು ಬೆಳ್ಳುಳ್ಳಿ ಪೀಸ್ ಇದೆ, ತೆಂಗಿನಕಾಯಿ. ಇದನ್ನು ಚಟ್ನಿ ಮಾಡ್ಕೊತೀನಿ, ಗಟ್ಟಿ ಚಟ್ನಿ ಮಾಡ್ಕೊತೀನಿ. ಈಗ ನೋಡಿ, ತವ ಇಟ್ಕೊಂಡಿದ್ದೀನಲ್ಲ, ನೀಟಾಗಿ ಇದು ಈಗ ಬಿಸಿ ಆಗಿದೆಲ್ಲ, ಸ್ವಲ್ಪ ಹಿಂಗೆ ನೀರು ಉದುರಿಸ್ಕೊಳ್ಳೋಣ, ಅವಾಗ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ಬ್ಯಾಟರು ಇಷ್ಟೇ ಇರಲಿ, ಗಟ್ಟಿ, ತುಂಬ ಗಟ್ಟಿ ಬೇಡ, ಪುರಿ ಮೀಡಿಯಮಲ್ಲಿ ಇರಲಿ. ಇದು ತುಂಬ ಚೆನ್ನಾಗಿರುತ್ತೆ, ಡೆಲಿಷಿಯಸ್, ಯಮ್ಮಿ ಆಗಿರುತ್ತೆ ದೋಸೆ. ಇದು ಹಾಕಿದ ಮೇಲೆ ಸ್ವಲ್ಪ ಹಿಂಗೆ ಆಯಿಲು, ಜಾಸ್ತಿ ಏನು ಬೇಡ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡೋಣ. ಮೀಡಿಯಮಲ್ಲಿ ಇರಲಿ ಫ್ಲೇಮು, ತುಂಬ ಜಾಸ್ತಿ ಇಡೋದು ಬೇಡ, ಯಾಕೆಂದರೆ ನಿಧಾನಕ್ಕೆ ಅದು ಬೇಯಬೇಕು. 1-2 ನಿಮಿಷ ಬೇಕು ಒಂದು ದೋಸೆ ಆಗಬೇಕು ಅಂದರೆ. ಇದನ್ನು ಮಾಡ್ಕೊಳ್ಳಿ. ಮಾಡಿಬಿಟ್ಟು ಶೇರ್ ಮಾಡೋದನ್ನು, ಕಮೆಂಟ್ ಹಾಕೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ದೋಸೆ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ, ಕ್ರಂಚಿಯಾಗಿ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ಇದನ್ನು ಮಾಡ್ಕೊಂಡ್ಬಿಟ್ಟು ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಡೆಲಿಷಿಯಸ್ ಆಗಿರುತ್ತೆ. ಓಕೆ, ಯಮ್ಮಿ ಆಗಿರುತ್ತೆ. ಇದಕ್ಕೆ ಚಟ್ನಿನೂ ಬೇಡ, ಹಾಗೇ ತಿನ್ಬೋದು. ನೋಡಿ, ಈಗ ದೋಸೆ ರೆಡಿಯಾಗಿದೆಯಲ್ಲ, ಇದನ್ನು ಎತ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಬ್ರೌನಿಷ್ ಆಗುವಂಗೂ ಬೇಯಿಸ್ಬೋದು. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿರುತ್ತೆಲ್ಲ ದೋಸೆ. ಇನ್ನೊಂದು ದೋಸೆ ಹಾಕ್ಕೊಳ್ತೀನಿ ಇವಾಗ.
ನಾನು ಈ ಥರ ಮರದ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಊರಿಂದ ತಂದಿದ್ದು. ಇದು ತಂದು ಆಯಿತು ಮೋರ್ ದೆನ್ ಒಂದು 8 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿರುತ್ತೆ ದೋಸೆ, ಪ್ರತಿಯೊಂದನ್ನು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.